keep cheering for the boys in red and blue. Jacuzzi guys. RCB ವರ್ಸಸ್ CSK ಬುಕ್ ಮಾಡ್ತಾ ಇದೀನಿ, ಆಗ್ತಾ ಇಲ್ಲ. ನಂದು 2 ಟಿಕೆಟ್ ಬುಕ್ ಆಯ್ತು. ಈ ಲ್ಯಾಪ್ಟಾಪ್ ಅಲ್ಲಿ ಒಂದು, ಇವಾಗ ಇಲ್ಲೊಂದು ಲೈನ್ ಅಲ್ಲಿ ಇದ್ದೀನಿ. UK ಇಂದ RCB ಮ್ಯಾಚ್ ನೋಡಕ್ ಬಂದವನೇ, ಅದಕ್ಕೋಸ್ಕರ ಸನ್ಮಾನ ಮಾಡ್ತಾ ಇರೋದು. ನಾನು ಹೋಗಕ್ ಮುಂಚೆನೆ ಕುಡ್ಕೊಂಡು ಹೋಗಿದ್ದೆ. ಫ್ಲೈಟ್ ಅಲ್ಲಿ ಪಕ್ಕದಲ್ಲಿ ಯಾರಿಗೂ ಏನು ರೋದನೆ ಇಡ್ಲಿಲ್ಲ. ಇಲ್ಲ ಸ್ವಲ್ಪ ರೈಸ್ ಆಯ್ತಿತ್ತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಗಾಯ್ಸ್, ಇವತ್ತಿನ ವ್ಲಾಗಿನ ಸ್ಪೆಷಾಲಿಟಿ ಏನಂತಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಹೋಗ್ತಾ ಇರೋದು RCB ಕೆಫೆಗೆ. ಯಾಕೆ ಅಂತ ಹೇಳಿದ್ರೆ, RCBದು ಒಂದು ಶೂಟ್ ಇದೆ. ಅಫಿಷಿಯಲ್ RCB ಅವ್ರ ಜೊತೆ ಕೊಲಾಬ್ರೇಟ್ ಆಗ್ತಾ ಇದ್ದೀವಿ, ನಮ್ಮ ಟೀಮ್ RCB. ಸೊ ಇವಾಗ ನಮ್ಮ ಕ್ಲಬ್ಬಿಂದ, ನಮ್ಮ ಟೀಮ್ RCB ಕ್ಲಬ್ಬಿಂದ ಒಂದು ಕಾಲ್ ಬಂತು. ಸೊ ಹಿಂಗೆ ಶೂಟ್ ಇದೆ ಬಾ ಸುಜಿತ್ ಅಂತ. ಓಕೆ ಅಂದ್ಬಿಟ್ಟು ಬರ್ತಾ ಇದ್ದೀನಿ. ಸೊ ನಾವು ರೆಡಿಯಾಗಿ ಸ್ವಲ್ಪ ಹೋಗೋಕ್ಕೆ, ಹೆಂಗಿದ್ರು ಲಾಸ್ಟ್ ಬೆಂಚ್ ಬಾಯ್ಸ್ ಗೊತ್ತಲ್ಲ, ಯಾವಾಗಲೂ ಲೇಟು, ಇವಾಗೂ ಲೇಟು. ಶೂಟ್ ಶುರು ಆಗ್ತಾಯಿದೆ, ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ, ಅಣ್ಣ ಬಂದ್ರಾ ಅಂತ. ಬರ್ತಾ ಇದ್ದೀನಪ್ಪ ಅಂತ ಹೇಳಿದ್ದೀನಿ. ಸೊ ಇನ್ನು 1 ನಿಮಿಷದಲ್ಲಿ ನಾನು RCB ಕೆಫೆ ಹತ್ರ ಇರ್ತೀನಿ. ಸೊ ಗೈಸ್, ಆ್ಯಸ್ ಯೂಶುವಲ್ ಲೇಟ್ ಆಗಿಬಿಟ್ಟಿದೆ, ಓಡೋಗ್ತಾ ಇದ್ದೀನಿ. ನಾನು ಜಸ್ಟ್ ಗಿರಿ ನೋಡಿ ಓಡ್ತಾ ಬಿದ್ದವನು. RCB ಕೆಫೆ ಹತ್ರ ಬಂದ್ವಿ. ಸೊ ಇವಾಗ ಏನಂತ ಹೇಳಿದ್ರೆ, 12th ಮ್ಯಾನ್ ಶೂಟ್ ನಡೀತಾ ಇದೆ. RCB ಕೆಫೆ ಹತ್ರ ಬಂದಿದ್ದೀವಿ. ಸೊ ಬನ್ನಿ, ಸೂಪರ್ ಎಕ್ಸೈಟೆಡ್, ಯಾವ ಥರ ಇರುತ್ತೆ ಅಂತ ನೋಡೋಣ 12th ಮ್ಯಾನ್ ಕೆಫೆಯಲ್ಲಿ. ಗೈಸ್ ಬನ್ನಿ, ಇವಾಗ RCB ಕೆಫೆ ಒಳಗಡೆ ಹೋಗೋಣ. ಓಕೆ, ದಿಸ್ ಇಸ್ RCB ಕೆಫೆ ಗೈಸ್. ಇಲ್ಲಿ ನೋಡ್ಬೋದು ನೀವು, ಟಿ ಶರ್ಟ್ಗಳಿದೆ. ಸೊ ಇಲ್ಲಿ ಎಲ್ಲರೂ ಸೈನ್ ಮಾಡಿರೋವಂಥ ಬಾಲ್ಗಳು ನೋಡಿ, AB de Villiers. ಇದು 2023 ಬ್ಯಾಟು, ಎಲ್ಲ ಸೈನ್ ಮಾಡಿದ್ದಾರೆ, ಎಲ್ಲ ಪ್ಲೇಯರ್ಸು ನೋಡ್ಬೋದು. ಹಾಫು, ವಿರಾಟ್ ಕೊಹ್ಲಿ, ದಿನೇಶ್ ಕಾರ್ತಿಕ್, ಮ್ಯಾಕ್ಸ್ವೆಲ್, ಎಲ್ಲರೂ ಸೈನ್ ಮಾಡಿರೋಂಥ ಬ್ಯಾಟ್ ಇದೆ. ಅಂದರೆ ನೋಡಿ, RCB ಕೆಫೆ ಹತ್ರ ಬಂದು ಯಾರನ್ನ ಮೀಟ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಗೆಸ್ ಮಾಡ್ತೀರಾ? ಹಾಯ್ ನವನೀತ್, ವಾಟ್ಸ್ಆಪ್ ಮ್ಯಾನ್. Keep cheering for RCB. As always, keep cheering for the boys in red and blue. Guys, finally to meet the 12th man. Always I wanted to meet him from long days, then this is where I got the opportunity. Nice to meet you, man. Thank and you. We'll all keep nice supporting you. Keep cheering, boys. Thank you. Right now at this stage of time, very 3% chances ಇದೆ. ಸಾಕಲ್ಲ ಅದು. ಅದೇ ಸಾಕು, 3% ನಮಗೆ ಹಿಂಗಾಗ್ಬಿಟ್ಟಿದೆ. ಬೇರೆಯವ್ರಿಗೆಲ್ಲ ಹಿಂಗಾಗ್ಬಿಡ್ಬೇಕು, ನಮಗೆ ಹಿಂಗಾಗ್ಬಿಟ್ಟು 3%. ಅದೇ ಸೂಪರ್ ಎಕ್ಸೈಟೆಡ್. I love that. Guys, finally ಶೂಟ್ ಮುಗಿಸಿ 12th ಮ್ಯಾನ್ ಜೊತೆ, ನಮ್ನಿನ್ ಜೊತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ಬಾಂಧವ DK ಒಬ್ರು, ಇನ್ನೊಬ್ರು ವಿಲ್ ಜಾಕ್ಸ್ ಒಂದು ಮ್ಯಾಚಲ್ಲಿ ಅವ್ರ ಕೈ ಚಲ್ಕ ತೋರಿಸಿದ್ದಾರೆ. I think our players will be able to pull off that. ಫೈನಲಿ ಈವೆಂಟ್ ಲೊಕೇಶನ್ ಹತ್ರ ಬಂದ್ವಿ. ಈವೆಂಟ್ ಲೊಕೇಶನ್ ಇವತ್ತು ಗ್ರೂಪ್ ರೇಷನ್ ನಡೀತಿದೆ, ಮಸ್ತಾಗಿದೆ ಮನೆ ಅಂತ. ಸೊ ಬನ್ನಿ, ನಾನು ಇವಾಗ ನನ್ನ ಕಾರ್ನಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಕೆಳಗಡೆ ಹೋಮ ಆಗ್ತಾ ಇದೆ, ನಾನು ಮೇಲ್ಗಡೆ ಬಂದೆ ಫಸ್ಟ್ ಫ್ಲೋರ್ಗೆ. ಗುರು, ಮನೆ ಹಿಂಗೂ ಕಟ್ಬೋದಾ ಅಂತ ಶಾಕ್ ಆಗಿಬಿಟ್ಟಿದ್ದೀನಿ ಮನೆ ನೋಡಿ. ಆ್ಯಕ್ಚುಲಿ ನನಗೆ ಇಷ್ಟ ಆಗಿದೆ ಏನಂದರೆ ಇಂಟೀರಿಯರು, ಯಾಕಂದರೆ ಇಂಟೀರಿಯರ್ ನಮ್ಮ ಬ್ರದರ್ ಮಾಡಿರೋದು ಕಾಂತಣ್ಣ ಅಂತ. ಏನು ಮಸ್ತಾಗಿ ಮಾಡಿದ್ದಾರೆ ಅಂದರೆ ಗೈಸ್, ಕಟ್ಟಿದ್ರೆ ಈ ಥರ ಮನೆ ಕಟ್ಟಬೇಕು, ಇಟ್ಕೊಳ್ರಿ ಫಿಕ್ಸು. ಇಂಟೀರಿಯರ್ ನೋಡಿ, AC ವೆಂಟ್ಸು ಎಲ್ಲ ಫುಲ್ಲು ಪ್ಲ್ಯಾನಿಂಗು, ಸ್ಟ್ರಕ್ಚರ್ ಗಿಚ್ಚರೆಲ್ಲ ಹಿಂದ್ಗಡೆಯಿಂದ ತೋರಿಸ್ಕೋಬೇಕು ಅಂತ ಆಸೆ. ಬಟ್ ಹೊಸ ಮನೆ ಆಗಿರೋದ್ರಿಂದ ಇಲ್ಲೆಲ್ಲರೂ ಇದ್ದಾರೆ, ಅದಕ್ಕೋಸ್ಕರ ಮೇಲೋಗ್ಬಿಡ್ತೀನಿ ಬನ್ನಿ. ನನಗೆ ಮನೆಗಳು ಅಂದರೆ ಎಷ್ಟು ಇಷ್ಟ ಅಂದರೆ ಅಷ್ಟು ಇಷ್ಟ ಅಂತ ಸೈಕು ನೋಡಿ. ಆಹಾ, ಇದು ವರ್ಕೆಲ್ಲ ನೋಡಿ ಗಾಯ್ಸ್, ಓ ಮೈ ಗಾಡ್. ರೈಲಿಂಗ್ಸು ಅಂದರೆ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಲಾಗ್ಸು, ನೋಡಿ, ಕ್ರೇಜಿ. ಕಾಂತಣ್ಣ, ನೀನು ಈ ವಿಡಿಯೋ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡಿದ್ಯಾ, ಮಸ್ತ್ ಅನ್ಕೋ. ವಾವ್, ಶವರ್ ಎಲ್ಲ ಮಸ್ತಾಗಿದೆ ಗೈಸ್. ನೆವರ್ ಎಕ್ಸ್ಪೆಕ್ಟೆಡ್. 100% ಜೀವನದಲ್ಲಿ ಒಳ್ಳೆ ದುಡ್ಡು ಮಾಡಿದ್ರೆ ಈ ಥರದ್ದೊಂದು ಮನೆ ಫಿಕ್ಸು. ಯಾಕಂದರೆ ಮನೆ ಮೇಲಿರೋ ಕ್ರೇಜ್ ಯಾವತ್ತೂ ಹೋಗಲ್ಲ ನನಗೆ. 2nd ಫ್ಲೋರಲ್ಲಿದ್ದೀನಿ ಇವಾಗ ನಾನು. ಇದೊಂದು ಲಿವಿಂಗ್ ಏರಿಯಾ ಥರ ಏನೋ ಮಾಡಿದ್ದಾರೆ. ಓಕೆ, ಅಲ್ಲಿ ಲಿಫ್ಟ್ ಇದೆ, ಇದು ನಾರ್ಮಲ್ಲು. ಅಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಸೊ ಬನ್ನಿ ಮೇಲೆ ಹೋಗೋಣ ಇವಾಗ. ಮೈ ಗಾಡ್, ವಾವ್. ವಾ, ಕ್ರೇಜಿ ಗೈಸ್ ಇದಂತೂ. ಕಿಚನ್ ಸೋ ಬ್ಯೂಟಿಫುಲ್. ನಲ್ಲಿಗಳು ನೋಡಿ ಗೈಸ್. ಅಪ್ಪ, ನಮ್ಮ ನೀರಿಗೆ ಬಂದ್ಬಿಟ್ಟದ್ದು. ಹೋಮಕ್ಕೆಲ್ಲ ರೆಡಿ ಮಾಡಿದ್ದಾರೆ ಪೂಜೆಗೆ.
ಫ್ರಿಜ್ಜು, ಓವನ್ ಅಲ್ಲ ಲಾಕರ್, ರೂಮ್ ಇದೆ, ವಾಶ್ರೂಮು, ನೈಸ್. ಓಕೆ, ಇದು ಗೆಸ್ಟ್ ರೂಮ್ ಅನ್ಸುತ್ತೆ. ಓ ಶಿಟ್, ಜಕ್ಕೂಸಿ ಗೈಸ್. ಗಾಡ್, ಜಿಂಗಾಲೆ ಜಿಗಲೆ ಜಿಂಗಾಲೆ ಜಿಂಗ್ ಕುತ್ಕೊಂಡು ಜಗ್ಗುಸಿ ತಗೋತಾ ಇದ್ರೆ ಎಷ್ಟೇ ಆದರೂ ನಮ್ಮದು ಬೇರೆಯವ್ರದ್ದು ನೋಡಿ ಖುಷಿ ಪಡ್ಬೇಕಿಷ್ಟು. ಅಯ್ಯೋ ಎಲ್ಲ ಎಲಿವೇಶನ್ ಜಾಸ್ತಿ ಬಿಟ್ಬಿಟ್ಟವ್ರೆ. ವಾಹ್, ಕ್ರೇಜಿ ಯಾರೇ ಕ್ರೇಜಿ. ವಾವ್, ನೋಡಿ ಗೈಸ್, ಸಾಯಿಬಾಬಾ ಎಂಟ್ರೆನ್ಸಲ್ಲೇ ಮಸ್ತಲ್ಲ, ಕ್ರೇಜಿ. ತುಳಸಿ ಕಟ್ಟೆ ನೋಡಪ್ಪ. ಮೋಸ್ಟ್ ಎಲಿಗೆಂಟ್ ಲುಕ್ ಇಸ್ ದಿಸ್ ಪ್ಲ್ಯಾಂಟ್ಸ್. ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ಅಂದರೆ ಸಾಕು ಬಾಗುರು. ನಾನು ಹೋಮ್ ಟೂರ್ ಮಾಡ್ದಾಗ ಮಾಡ್ತಾಯಿದ್ದೀನಿ, ನಾವು ಕಟ್ಟಿದಾಗ ಮಾಡೋಣ. ಹಲೋ, ಏನಂತೀರಾ? ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಔಟರ್ ಲುಕ್ಕು ನೋಡಿ. ಚಪ್ರ ಹಾಕ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಇರಬೇಕಾಗಿತ್ತು, ಬಟ್ ನಮ್ಮ ಹುಡುಗರಿಗೆಲ್ಲ ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ, ಗುರು ನೀನು ಇರು ಗುರು, ಇವತ್ತು ಮ್ಯಾಚ್ ಇರಲಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಇವತ್ತು ನಾಳೆ ಆಚೆ ನಾಡ್ದು 4 ದಿನ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇದೆ. 2 ವೆಡ್ಡಿಂಗು, 2 ಗ್ರೂಪ್ ಪ್ರವೇಶ, ಎಲ್ಲ ಕಡೆ ಹೋಗಿ ಮ್ಯಾನೇಜ್ ಮಾಡಿಬಿಟ್ಟು ಹಾಯ್ ಬಾಯ್ ಹೇಳಿ ಎಲ್ಲರನ್ನೂ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರಬೇಕು. ಯೂಶ್ವಲಿ ಇಲ್ಲ ಅಂದಿದ್ರೆ ನಾನೇ ಈ ಗ್ರೂಪ್ ಪ್ರವೇಶದಲ್ಲಿ ಬೆಳಗ್ಗೆ ಕ್ಯಾಂಡಿಡ್ ವೀಡಿಯೋ ಮಾಡಬೇಕಾಗಿತ್ತು. ಬಟ್ ತೊಂದರೆ ಇಲ್ಲ, ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಗೈಸ್, ಏನೇ ಹೇಳಿ, ಬೆಂಗಳೂರು ವೆದರು ಮಳೆ ಬಂದು ಈ ಥರ ಇದ್ರೇ ಮಸ್ತು, ಆ ಖುಷಿನೇ ಬೇರೆ. ನೋಡಿ, ಮಳೆಯಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಒಳ್ಳೆ ಸಾಂಗ್ ಹಾಕ್ಕೊಂಡು ಮಳೆಯಲ್ಲಿ ಜೊತೆಯಲ್ಲಿ ಅಂತ. ಅದ್ರ ಜೊತೆಯಲ್ಲಿ ಯಾರಿಲ್ಲ, ಮಾಮೂಲಿ ನಮ್ಮ ಬ್ಯಾಗ್ಗಳೈತಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸೊ ಇವಾಗ ಹೋಗೋಣ ಬನ್ನಿ. ಹೊಟ್ಟೆ ಹಸಿತಾಯಿತು ಅಂತ ಕ್ಯಾಲಿಫೋರ್ನಿಯಾ ಬರಿಟೋ ಹತ್ರ ಬಂದು ಬರಿಟೋ ತೊಗೊಂಡಿದ್ದೀನಿ ನೋಡಿ. ಬನ್ನಿ ಹೋಗಿ ಬರಿಟೋ ತಿನ್ನೋಣ. ಇನ್ನು ಮುಂದೆ ಆದರೂ ಮಳೆನೇ ನಿಂತಿಲ್ಲ, ಮಳೆ ನೋಡಿ. ಕಾರಲ್ಲಿ ಯಾವಾಗಲೂ ಛತ್ರಿ ಇಟ್ಟಿದ್ರೆ ಇದೊಂದು ಅಡ್ವಾಂಟೇಜ್ ಇದೆ. ಎಷ್ಟೇ ಮಳೆ ಬರ್ತಾಯಿದ್ರು ಆರಾಮಾಗಿ ಛತ್ರಿ ಎತ್ಕೊಂಡು ಹಂಗೆ ನಡ್ಕೊಂಡು ಬಂದ್ಬಿಡ್ಬೋದು. ನೋಡಿ ಎಷ್ಟು ಅಡ್ವಾಂಟೇಜ್ ಇದು. ನನ್ನ ಫುಲ್ಲು ಶೂಸ್ ಎಲ್ಲ ಊಸ್ಟ್ ಆಗೋಯ್ತು. ಗೈಸ್, ಬಂದು ಕಾರ್ ಅದು ಕುತ್ಕೊಂಡಿದ್ದೀನಿ. ಏನು ಮಳೆ, ಎಲ್ಲ ಮುಳುಗೆ ಹೋಗ್ತೈತೆ ಕಾರ್ಗಳೆಲ್ಲ, ಆ ಥರ ಮಳೆ ನೋಡಿ. ಕಾರು ಅಲ್ಲಿ ಮುಳುಗೆ ಹೋಯ್ತು, ನನ್ನ ಕಾರು ಮುಳುಗೋಗೈತೆ ಹಂಗಾರೆ. ಗೈಸ್, ಮಳೆ ಬಂದರೆ ಈ ರೇಂಜಿಗೆ ಬರ್ತೈತೆ, ಬರಲಿಲ್ಲ ಅಂದರೆ ಏನೂ ಬರಲ್ಲ. ಯಪ್ಪ, ಎಲ್ಲ ಕಾರ್ಗಳು ಎಲ್ಲ ಮುಳುಗೋಯ್ತೈತೆ ನೋಡಿದ್ರಲ್ಲ. ಗೈಸ್, ಟಿಕೆಟ್ ಬಿಟ್ಟಿರೋದು RCB ವರ್ಸಸ್ CSK ಬುಕ್ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನಂದು 2 ಟಿಕೆಟ್ ಬುಕ್ ಆಯಿತು. ಈ ಲ್ಯಾಪ್ಟಾಪಲ್ಲಿ ಒಂದು, ಇವಾಗ ಇಲ್ಲೊಂದು ಲೈನಲ್ಲಿ ಇದ್ದೀನಿ. ಎಷ್ಟು ಟೆನ್ಷನ್ ಆಗ್ತೈತೆ ಅಂದರೆ ದೇವ್ರನ್ನ ಇಷ್ಟು ಟೆನ್ಷನ್ ಆಗಿಲ್ಲ. ಹಿಂಗೋ P1NX 2 ಬುಕ್ ಮಾಡ್ಕೊಂಬಿಟ್ಟೆ. ಇಲ್ಲಿ ನೋಡಿದ್ರೆ ನನ್ನ ಮಗಂದು ಬಡ್ಡಿ ಮಗಂದು ನೋಡಿ, ಸಾರಿ ಯು ಹ್ಯಾವ್ ಯೂಸ್ಡ್ ದ ಮ್ಯಾಕ್ಸಿಮಮ್ ಲಿಮಿಟ್, ಯು ಕಾಂಟ್ ಬುಕ್ ದಿಸ್ ಎನಿ ಮೋರ್ ಟಿಕೆಟ್ಸ್ ಅಂತ ಬರ್ತಾಯಿದೆ. ಸೈಕ್ ಆಗ್ತಾಯಿದೆ. ನಮ್ಮ ಹುಡುಗರು ಬೇರೆ ಯಾರು ಫೋನೇ ಕನೆಕ್ಟ್ ಆಗ್ತಾಯಿಲ್ಲ ಇದೇ ಟೈಮಲ್ಲಿ. ನಾನು ಅಷ್ಟೊತ್ತಿಂದ ವೆಯ್ಟಿಂಗಲ್ಲಿದ್ದೆ, ಇವಾಗ ನೋಡೋದು ಹಿಂಗೆ ಆಗೋಯ್ತು ನೋಡಿ. ಒಂದೇ ಒಂದು ಟಿಕೆಟ್ ಸಿಗ್ತಾಯಿಲ್ಲ, ಒಂದೇ ಒಂದು ಟಿಕೆಟು. ನಮ್ಮ ಅಕ್ಷಯ್ಗೆ ಹೇಳಿದ್ರೆ ಇವಾಗ ಫೋನ್ ಮಾಡಿದ್ರಂತೆ. ಯಾವುದೋ ಒಂದು ಎಕ್ಸಿಕ್ಯೂಟಿವ್ ಲಾಂಚಲ್ಲಿ ಸಿಕ್ತು, ಓಪನ್ ಆಯಿತು. ಒಂದೂ ಇಲ್ಲ ಗೈಸ್ ನೋಡಿ, ಒಂದೇ ಒಂದು ಇಲ್ಲ. ಟಿಕೆಟ್ ಬುಕ್ಕಿಂಗ್ ಯಾವ ಥರ ಅಂತ ಕೇಳ್ತಿರಲ್ಲ, ಈ ಥರ ಇರುತ್ತೆ. ಯಾರು ಈ ಬ್ಲಾಗ್ ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಟಿಕೆಟ್ ಬುಕ್ಕಿಂಗ್ ಈ ಥರ ಇರ್ತೈತೆ ನೋಡಿ. 1 ನಿಮಿಷಕ್ಕೆ 1 ಸೆಕೆಂಡಿಗೆ ಸೇಲ್ ಆಗೋಯ್ತೈತೆ. ಬಿಟ್ಟಿದ್ದು 5 ನಿಮಿಷಕ್ಕೆ ಅಷ್ಟು ಟಿಕೆಟ್ ಖಾಲಿ. ಒಂದೇ ಒಂದು ಸ್ಟ್ಯಾಂಡು ಇಲ್ಲ, ನೀವು ನೋಡ್ತಾ ಇರ್ಬೋದು ನೋಡಿ. ಒಂದೇ ಒಂದು ಸ್ಟ್ಯಾಂಡು ಇಲ್ಲ, ಒಂದಾದರೂ. ಯಾವುದೋ ಓಪನ್ ಆಯಿತು, ಬೋಟ್ಸಿ ಇಲ್ಲೊಂದಿದೆ ನೋಡಿ, ಅದು ಹೊಟ್ಟೋಯ್ತು ಅಷ್ಟೇ. ಒಂದು ಸಿಕ್ಕಿದ್ರೆ ಹೆಚ್ಚು ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡೋಷ್ಟರಲ್ಲಿ ಹೊಟ್ಟೋಗ್ಬಿಡುತ್ತೆ ನೋಡಿ. ನೀವೇ ಇಷ್ಟು ಟಿಕೆಟಲ್ಲಿ ಒಂದು ಟಿಕೆಟ್ ಸಿಗೋದು ಎಷ್ಟು ಕಷ್ಟ ನೀವೇ ಯೋಚನೆ ಮಾಡಿ. ಎಷ್ಟು ಜನ ಕಾಯ್ಕೊಂಡಿರ್ತಾರೆ, ಎಷ್ಟು ಜನ ಓದ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ನಮ್ಮ ಮುಳ್ಳು ಇವತ್ತು UK ಇಂದ ಬರ್ತಾವನೆ. ಏನಕ್ಕೆ ಬರ್ತಾವನೆ ಅಂದರೆ ನಮ್ಮ RCB ಮ್ಯಾಚ್ ನೋಡೋಕೆ ಬರ್ತಾವನೆ. ಅವನ್ನ ಪಿಕ್ ಮಾಡೋಕೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ ನಾವು ನಮ್ಮ ಫ್ರೆಂಡ್ಸು. ಸೊ ಬನ್ನಿ, ಮಿಕ್ಕಿದೆಲ್ಲ ಏರ್ಪೋರ್ಟಲ್ಲಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಲೇಟ್ ಆಗಿಬಿಟ್ಟಿದೆ, 5 ಗಂಟೆಗೆ ಲ್ಯಾಂಡಿಂಗು ಅಂತ ಹೇಳ್ದ. ನಾವು 5 ಗಂಟೆಗೆ ಮನೆ ಬಿಡ್ತಾ ಇದ್ದೀವಿ. ಅವ್ನಿಗೇನಾದರೂ ಹುರ್ಗಿರ್ಕೊಂಬಿಟ್ಟ ನಮ್ಮೇಲೆ, ಅದಕ್ಕೋಸ್ಕರ ಬೇಗ ಹೋಗಿ ಅವನ್ನ ಪಿಕ್ ಮಾಡಿ ಆಮೇಲೆ ಪ್ಲ್ಯಾನ್ ಮಾಡೋಣ.
ನಲ್ಲಿ ಏರ್ಪೋರ್ಟ್ ಬಂದ್ವಿ. ಟರ್ಮಿನಲ್ 2 ಅರೈವಲ್ಸ್ಗೆ ನಮ್ಮ ಜೊತೆ ವಿಸ್ಕಿನೂ ಎತ್ತಾಕೊಂಡ್ಬಂದಿದ್ದೀವಿ. ಹಿಡ್ಕೋ ಗುರು, ಎದುರ್ಕೋತಾರ ಅವರು. ಸೊ ಮುಳ್ಳು ಆಚೆ ಬರ್ತಾ ಇದ್ದಾನೆ, ಸೂಪರ್ ಎಕ್ಸೈಟೆಡು. ಮುಳ್ಳಿಗೆ ಹೋಗಿ ಆಹಾರ ಓನರ ಶಾಲು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಸನ್ಮಾನ ಎಲ್ಲ ಮಾಡೋಣ. ಬನ್ನಿ ನೋಡೋಣ. ಗೈಸ್ ಫೈನಲಿ ಮುಳ್ಳು ಬಂದ. ಜಿಂಚಾಕ್ ಮುಳ್ಳು, ಜಿಂಚಾಕ್ ಆಲ್ರೆಡಿ ಬಂದ್ಬಿಟ್ಟೆ ನಿಜ. ಇವನೇ ಗೈಸ್ ಮುಳ್ಳು ಅಲಿಯಾಸ್ ಅಭಿಷೇಕ್. ಬರೋ ಇಲ್ಲಿ. ನಮ್ಮ ಮುಳ್ಳಿಗೆ ಸನ್ಮಾನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ UK ಇಂದ RCB ಮ್ಯಾಚ್ ನೋಡಕ್ ಬಂದವನೇ, ಅದಕ್ಕೋಸ್ಕರ ಸನ್ಮಾನ ಮಾಡ್ತಾ ಇರೋದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಏನಕ್ಕೆ ಬರ್ತಾ ಇದೀಯ ಅಂದ್ರೆ RCB ಮ್ಯಾಚ್ ನೋಡ್ಬೇಕು, ಅದಕ್ಕೆ ಬರ್ತಾ ಇದ್ದೀನಿ ಅಂತ. ಅದಕ್ಕೋಸ್ಕರ ಈ ಚಿಕ್ಕ ಸನ್ಮಾನ. ಬಾ ಹಂಗೆ ಬಾ. ಆಮೇಲೆ ಟಾನಿಕ್ ಬೇರೆ ತಂದಾನೆ ಗೈಸ್ ನೋಡಿ. ಟಾನಿಕ್ ತಂದ. ಟಾನಿಕ್ ಅಲ್ಲ, ಜ್ಯೂಸ್ ತೋರ್ಸ್ ಏನ್ ತಂದಿದ್ಯಾ? ಏನಿಲ್ಲ. ಬ್ಲ್ಯಾಕ್ ಲೇಬಲ್. ಸರಿ, ಥ್ಯಾಂಕ್ ಯು ಮುಳ್ಳು, ಥ್ಯಾಂಕ್ ಯು ಸೋ ಮಚ್. ಓ ಹೊಡೆದಾಕ್ತೀಯಾ ನನ್ನ ಮಗನೇ. ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಇವಾಗ ವಾಪಸ್ ಹೋಗೋಣ. ಒಂದು ಸೆಲ್ಫಿ ತಗೊಳ್ಳೋಣ ಬರ. ಅದೆಲ್ಲ ಹೆಂಗ್ ಕಾಣಿಸ್ತಿದೆ? ನೀನು ಹೀರೋ ಬಿಡ, ಯಾವಾಗಲೂ ಹೀರೋ. ಹಾಯ್ ಮಾಡ್ಬಿಡಲ್ಲಿ. ಹಾಯ್ ಮಾಡು ಗೈಸ್. ಹಿಂಗೆ ಸೆಲೆಬ್ರಿಟಿ ನೋಡಿ ಮುಳ್ಳು. ನೀನು ಬೆಳಗ್ಗೆ ಇದೆಯಾ ಬಾರೋ, UKಗೆ ಹೋಗಿ ಬೆಳಗಾಗ್ಬಿಟ್ಟಿದ್ಯಾ ನೋಡಿ. ನಮ್ಮ ಹುಡುಗ ಯಾವಾಗಲೂ ಅಷ್ಟೇ, ಪೋಲ್ ಸಿಕ್ಕಿದ್ರು ಸಾಕು ಹುಚ್ಚೆ ಹೋಯ್ತಾ ಇರೋದೆ. ಎಲ್ಲಿ ಏನು ನೋಡಲ್ಲ. ಬರಲೇ ಲೋಪರ್ ಹಂಗೆ. ಸೊ ಇವಾಗ ಗೈಸ್ ಪಿಕ್ ಮಾಡಿದ್ದಾಯಿತು. ಇವಾಗ ಅವನಿಗೆ ಬಿರಿಯಾನಿ ತಿನ್ಬೇಕಂತ ಅನಿಸ್ತಾ ಇದೆಯಂತೆ. ಸೊ ಅದಕ್ಕೆ ಹೊಸಕೋಟೆ ಕರ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಬನ್ನಿ ನೋಡೋಣ ಹೊಸಕೋಟೆಗೆ ಏನಾದರೂ ಕರ್ಕೊಂಡು ಹೋಗಿ. ನಮ್ಮ ಹುಡುಗಂಗೆ ಪಾಪ ಆಲ್ಮೋಸ್ಟ್ 1 ವರ್ಷ ಆಗ್ಬಿಟ್ಟಿತ್ತು ಅವ್ನು ಹೋಗಿ. ಅದಕ್ಕೋಸ್ಕರ ಬಿರಿಯಾನಿ ಕೊಡಿಸ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಹೆಂಗೈತೆ ಮಗ ಕಾಸ್ಟ್ಲಿ ದುನಿಯಾ? ಅದೇ ಏನು ಕಾಸ್ಟ್ಲಿ ಹೇಳು? ಯಾವ್ದು ಕಾಸ್ಟ್ಲಿ ಇಲ್ಲ ಹೇಳು, ಎಲ್ಲ ಕಾಸ್ಟ್ಲಿ ಅಲ್ಲಿ. ಎಷ್ಟು ಕಟಿಂಗು? ಸ್ಟೂಡೆಂಟ್ ಆಫರ್ ಇದ್ರೆ ಕಟಿಂಗು ಟ್ರಿಮ್ಮಿಂಗ್ 17 ಪೌಂಡ್. ಸ್ಟೂಡೆಂಟ್ ಆಫರ್ ಬೇರೆ ಇರ್ತದೆ ಅದಕ್ಕೆ. 2 ಪೌಂಡ್ 3 ಪೌಂಡ್ ಕಮ್ಮಿ ಆಯ್ತು ಸ್ಟೂಡೆಂಟ್ ಆಫರ್. ಎಷ್ಟು 17 ಪೌಂಡ್ ಅಂದರೆ 1700 ರೂಪಾಯಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 105 ಇರ್ತದೆ. ಲೋ 1 ವರ್ಷ ಎಲ್ಲ ಕಟಿಂಗ್ ಮಾಡಿಸ್ಬೋದಲ್ಲ ಇಲ್ಲಿ? ಫಸ್ಟ್ ಕುಡಿಬೋದು, ಎಷ್ಟು ಬೇಕಾದ್ರೂ ಕುಡಿಬೋದು, ಅದೇನು ಅಲ್ಲ. ನೀನು ಎಷ್ಟು ಕುಡ್ದೆ ಹೇಳು ಏರ್ಪೋರ್ಟ್ ಇದರಲ್ಲಿ ಫ್ಲೈಟಲ್ಲಿ? ನಾನು ಅದು ಹೋಗಕ್ಕೆ ಮುಂಚೆನೇ ಕುಡ್ಕೊಂಡು ಹೋಗಿದ್ದೆ. ಫ್ಲೈಟಲ್ಲಿ ಪಕ್ಕದಲ್ಲಿ ಯಾರಿಗೂ ಏನು ರೋದನೆ ಇಡಲಿಲ್ಲ? ಇಲ್ಲ, ಸ್ವಲ್ಪ ರೈಸ್ ಆಯ್ತಿತ್ತು, ಅದಕ್ಕೆ ನಿಲ್ಲಿಸ್ಬಿಟ್ಟೆ. ಗೈಸ್ ಫೈನಲಿ ಅಕ್ಷಯ್ ದಮ್ ಬಿರಿಯಾನಿ ಹತ್ರ ಬಂದಾಯಿತು. ನಮ್ಮ ಮುಳ್ಳುನೆ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ತುಂಬ ದಿವಸದಿಂದ ಇಲ್ಲಿ ಬಂದು ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ, ಎಷ್ಟೊಂದು ದಿವಸದಿಂದ ಬಂದಿರಲ್ಲ. ಬನ್ನಿ ಹೋಗೋಣ. ಗೈಸ್ ಫೈನಲ್ ಆಗಿ ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಲೆವೆಲ್ಲು. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ಮಟನ್ ಬಿರಿಯಾನಿ ತಿಂದು, ಡಯಟ್ ಅಂದ್ಕೊಂಡು. ಸೊ ಇವತ್ತು ತಿಂತಾ ಇದ್ದೀನಿ. ನಮ್ಮ ಮುಳ್ಳು ಅಂತೂ ಫುಲ್ಲು ಇನ್ನೂ ಒಂದು ಪ್ಲೇಟ್ ಇದ್ರೆ ಬೇಕಾದ್ರೆ ಕೇಳಿ ಅಂತ ಅವನೇ. ಶಿಷ್ಯ ತೋರಿಸು ಮಟನ್ ಬಿರಿಯಾನಿ. ಸಾಕಾ ಇನ್ನೂ ಬೇಕಾ? ಫಸ್ಟ್ ತಿನ್ನೋಣಾಯ್ತು, ಆಮೇಲೆ ಫಸ್ಟ್ ಇದನ್ನು ಬಾರ್ಸ ನೀನು, ಆಮೇಲೆ ಕೊಡ್ತೀನಿ. ತಿನ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ರೆಡಿಯಾಗಿ ಈವೆಂಟ್ ಕಡೆ ಹೋಗಿ ಒಂದು ಸ್ವಲ್ಪ ಏನು ಅಂತ ವಿಚಾರಿಸ್ಕೊಂಬರೋಣ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಏನೂ ಇಲ್ಲ, ಕಲಿಪಲ್ಲ ವ್ಲಾಗ್ ಇದು. ಸೊ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್.